Our hearts beat to the ಎಲ್ಲ ಹಾಕೋಲ್ಲ ಫೋಟೋ ಅದ್ರಲ್ಲಿ ಎಷ್ಟು ಜನ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಎಲ್ಲಿಗೆ ಹೋಗ್ತಿದೀವಿ ಅಂತ ಗೊತ್ತಾ ನಿಮ್ಗೇನಾದ್ರು? ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೆ, ಈ ನದಿ ನಮ್ಮ ಕರ್ನಾಟಕದಲ್ಲೂ ಒಂಥರ ಅದೇ ತರ ಕಾಣುತ್ತೆ. ಇದು ನಾನು ಅನ್ಕೊಂಡಿದ್ದು ನೀವ್ ಅನ್ಕೊಂಡಿದ್ದು ಒಂದೇ ಆದ್ರೆ ಕಮೆಂಟ್ ಮಾಡಿ, ನಾನು ಏನಾದ್ರು ಒಂದು ಗಿಫ್ಟ್ ಕೊಡ್ತೀನಿ ಅಂದಿದ್ದೆ. ಆದ್ರೆ ಯಾರು ಫುಲ್ ವಿಡಿಯೋ ನೋಡಿಲ್ಲ ಅನ್ಸುತ್ತೆ, ಮತ್ತೆ ಯಾರು ಕಮೆಂಟು ಮಾಡಿಲ್ಲ. ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಕಮೆಂಟ್ ಮಾಡಿ ಗಿಫ್ಟ್ ಗೆಲ್ಲಿ ಅಂತ ನಾನು ಇರ್ತೀನಿ. ಸರಿ, ಅದೇ ನದಿ ಇವತ್ತು ಎಲ್ಲಿ ಹೋಗ್ತಿದೀವಪ್ಪ ಅಂದ್ರೆ ಅದೇ ನದಿಯಿಂದ ಕ್ರಿಯೇಟ್ ಆಗಿರೋ, ಅವತ್ತು ಹೇಳಿದೆ ನಾನು ಈ ನದಿ ಒಂದು ಪುಣ್ಯಕ್ಷೇತ್ರಗಳಲ್ಲಿ ರೀತಿ ಅಂತ. ಆ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಮಹೇಶ್ವರ್ಗೆ ನಾವಿವತ್ತು ಹೊರಟಿದೀವಿ. ನಮ್ ಜೊತೆ ನೀವು ಜರ್ನಿ ಮಾಡಿ ಬನ್ನಿ, ಹೋಗೋಣ ಇವತ್ತು ಮಹೇಶ್ವರ್ಗೆ. ಇನ್ನು ಇವ್ರು ಪ್ಯಾಕೇ ಮಾಡ್ತಿದ್ದಾರೆ. ಟವಲ್ಲು ಎಲ್ಲ ಬೇಕಾಗುತ್ತಲ್ಲ ಅಲ್ಲಿ ನದಿಲಿ ಸ್ನಾನ ಮಾಡೋಕ್ಕೆ, ಅದಕ್ಕೋಸ್ಕರ ಇಟ್ಕೊತಿದ್ದಾರೆ. ಸರಿ ಹೋಣ. ವೆಹಿಕಲ್ ಆಲ್ರೆಡಿ ಬಂದು ನಿಂತಿದೆ. ನಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕು. ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ವಿ. ಬೆಳಿಗ್ಗೆ ಬೇಗ ಹೊರಟಿದ್ರಿಂದ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲಿ ಗಾಡಿ ನಿಲ್ಲಿಸಿದ್ವಿ. ನೋಡಿ ಇಲ್ಲಿ ಜ್ಯೂಸ್ ಎಲ್ಲ ಸಿಗ್ತಿದೆ, ಬಟ್ ನಮ್ಮ ಕಡೆ ಸಿಗ್ದಂಗೆ ಇಡ್ಲಿ ದೋಸೆ ಅಂತೂ ಸಿಗಲ್ಲ. ಇಲ್ಲಿ ನೋಡಿ ಜ್ಯೂಸ್ ಇದೆ, ಆಮ್ರಸ ಅಂದರೆ ಮಾವಿನ ಹಣ್ಣು ಜ್ಯೂಸು 10 ರೂಪಾಯಿ, ಮತ್ತು ಲಸ್ಸಿ, ಮಾವಿನ ಹಣ್ಣು ಲಸ್ಸಿ ಅಂದರೆ ಮೊಸರು ಹಾಕಿರ್ತಾರೆ, ಅದು 20 ರೂಪಾಯಿ. ಹಾಗೆ ಒಂದು ಲಸ್ಸಿ ಕುಡ್ಕೊಂಡು ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಪ್ಲಾನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ಅದೇನಪ್ಪ ಅಂದರೆ ಇಲ್ಲಿ ನಮ್ಮ ಡ್ರೈವರ್ ಹೇಳಿದ್ರು ಒಂದು ಟೆಂಪಲ್ ಫೇಮಸ್ ಅಂತ ಅಲ್ಲಿ ಕಾಣ್ತಿದೆಯಲ್ಲ ಮೇಲ್ಗಡೆ, ಈಗ ನಾವು ಅಲ್ಲೇ ಹೋಗ್ತಿರೋದು. ಫೇಮಸ್ ಅಂತ ಹೇಳಿದ್ರು. ಫಸ್ಟ್ ಇಲ್ಲಿ ನೋಡಿಕೊಂಡು ನೆಕ್ಸ್ಟು ಜ್ಯೋತಿರ್ಲಿಂಗದಲ್ಲಿ ಒಂದಾದ ಓಂಕಾರೇಶ್ವರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲೇನಾದರೂ ಬೇಗ ದರ್ಶನ ಆಗಿ ಮುಗಿದ್ರೆ ನೆಕ್ಸ್ಟು ಮಹೇಶ್ವರ್ಗೆ ಹೋಗೋಣ ಅಂತ ನೋಡ್ತಿದ್ವಿ. ನೋಡೋಣ ಅಲ್ಲೆಷ್ಟು ಟೈಮ್ ಹಿಡಿಯುತ್ತೆ ಅಂತ. ನೋಡಿ ಮೇಲೆ ರೀಚ್ ಆಗಿದ್ದೀವಿ. ಇಲ್ಲಿ ಪಾರ್ಕ್ ಮಾಡಿ ವೆಹಿಕಲ್ನ ಹೋಗಬೇಕು. ಇಲ್ಲಿ 4 ವೀಲರ್ಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ ಪಾರ್ಕಿಂಗ್ಗೆ, 2 ವೀಲರ್ಗೆ 10 ರೂಪಾಯಿ. ಇಲ್ಲಿಗೆ ಲಾಸ್ಟ್ ವೆಹಿಕಲ್ ಇಲ್ಲಿ ಪಾರ್ಕ್ ಮಾಡಿ ಮುಂದೆ ನಾವು ನಡ್ಕೊಂಡು ಹೋಗಬೇಕು ಟೆಂಪಲ್ ಹತ್ರ. ಹಾಗೆ ಹೋಗ್ತಿರ್ಬೇಕಾದ್ರೆ ಇಲ್ಲಿ ನೀವು ನೋಡಿ ಕಲ್ಲುಗಳು ಈ ಥರ ಜೋಡಿಸಿದ್ರು. ಅದೇನಕ್ಕೆ ಅಂತ ನನಗಂತೂ ಇದು ತನಕ ಗೊತ್ತಿಲ್ಲ. ಲಾಸ್ಟ್ ಟೈಮು ಇದು ಶ್ರೀಶೈಲಂ, ಆಂಧ್ರ ಪ್ರದೇಶ ಶ್ರೀಶೈಲಂಗೆ ಹೋದಾಗಲೂ ಇದೇ ಥರ ಜೋಡಿಸಿದ್ರು. ಅದೇನಕ್ಕೆ ಜೋಡಿಸ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ತಿಳ್ಕೊಬೇಕು ಅಂತ ತುಂಬ ಕುತೂಹಲ ಇದೆ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ, ಏನಕ್ಕೆ ಈ ಥರ ಕಲ್ಲುಗಳ್ನ ಜೋಡಿಸ್ತಾರೆ ಅಂತ. ನೋಡಿ ಎಲ್ಲ ಕಡೆ ಜೋಡಿಸಿದ್ದಾರೆ, ಒಂದು ಕಲ್ಲು ಮೇಲೆ ಒಂದು ಕಲ್ಲು ಜೋಡಿಸ್ಬಿಟ್ಟು ಎಲ್ಲ ಹೋಗಿದ್ದಾರೆ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿ ಗುರು, ಪಾರ್ಕಿಂಗ್ ಟೈಲ್ಸ್ನೂ ಬಿಟ್ಟಿಲ್ಲ, ಅದನ್ನು ಒಂದ್ರ ಮೇಲೆ ಒಂದು ಜೋಡಿಸ್ಬಿಟ್ಟು ಹೋಗ್ಬಿಟ್ಟವ್ರೆ. ಪಾರ್ಕಿಂಗ್ ಟೈಲ್ಸ್ ಹಾಕೋಣ ಅಂತ ತಂದಿದ್ರೆ ಅವನ್ನೂ ಬಿಟ್ಟಿಲ್ಲ. ಈ ಥರ ಅದು ಏನಕ್ಕೆ ಜೋಡಿಸ್ತಾರೆ ಅಂತ ಗೊತ್ತೇ ಇಲ್ಲ. ನೋಡಿ ಇದೆ ಎಂಟ್ರೆನ್ಸು ದೇವಸ್ಥಾನಕ್ಕೆ. ತುಂಬ ಚೆನ್ನಾಗೇ ಇದೆ. ಫುಲ್ಲು ಎಲ್ಲ ಲೈನ್ ಕ್ಯೂಗೋಸ್ಕರ ಎಲ್ಲ ದೊಡ್ಡದಾಗಿ ಮಾಡಿದ್ದಾರೆ. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಅದೇ ದೇವಸ್ಥಾನ, ಬಾಬಾ ಬಿಲೆಟ್ ದೇವ್ ಅಂತ. ಇಲ್ಲಿ ಇಷ್ಟೊಂದು ವರ್ಷ ಆಯ್ತದ, ಇಷ್ಟೊಂದು ಬೈಕ್ ಹಾಕೋದು. ಇರ್ಬೇಕು ಅನ್ಸುತ್ತೆ, ಫೇಮಸ್ ಇರಬೇಕು. ಎಲ್ಲ ನೋಡಿ ಹಾಕೋಲ್ಲ ಫೋಟೋ ಅದ್ರಲ್ಲಿ ಎಷ್ಟು ಜನ ಹೋಗ್ತಿರೋದು ಬಿಲೆಟ್ ಬಾಬಾ ದೇವ್ ಅಂತ. ಇದು ನಮ್ಮ ಡ್ರೈವರ್ ಹೇಳಿದ್ರು ತುಂಬ ಚೆನ್ನಾಗಿರುತ್ತೆ ಪ್ಲೇಸು, ಹೋಗೋಣ ಅಂತ. ಅಲ್ಲಿ ಹೋಗ್ತಾ ಇದ್ದೀವಿ, ನೋಡೋಣ. ಇಲ್ಲಿ ನೋಡಿದ್ರೆ ಎಲ್ಲ ಕ್ರೌಡೇ ಜಾಸ್ತಿ ಅನಿಸುತ್ತೆ, ಎಲ್ಲ ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ್ದಾರೆ. ಫೇಮಸ್ ಅನಿಸುತ್ತೆ ಟೆಂಪಲ್ಲು. ನೀವು ಅಕಸ್ಮಾತ್ ಬಂದರೆ ಇಲ್ಲಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಯಾವ ಥರ ಇದೆ ಅಂತ ಟೆಂಪಲ್ಲು. ಹೋಗ್ತಾ ಇದ್ದೀವಿ. ಬಿಲೆಟ್ ಬಾಬಾ ಟೆಂಪಲ್ ಅಂತೆ, ನಾಗಲ್ವಾಡಿ ಅಂತ ಪ್ಲೇಸು. ಇದಿರೋದು ಬೆಟ್ಟದ ಮೇಲೆ ಇದೆ ಪ್ಲೇಸು, ತುಂಬಾ ಚೆನ್ನಾಗಿದೆ ನೋಡಿ.
ಅಲ್ಲೇ ಪಕ್ಕದಲ್ಲಿ ಇದು ನಾಗದೇವತೆ ಟೆಂಪಲ್ ಇದೆ. ತುಂಬಾ ಚೆನ್ನಾಗಿದೆ ಎಲ್ಲ ನೋಡಿ, ಮರಗಳಲ್ಲಿ ಮಾಡಿರೋ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ನಮ್ಮದೇನು ದರ್ಶನ ಆಯಿತು, ಈಗ ಮತ್ತೆ ರಿಟರ್ನ್ ನಾವು ಹೊರಡಬೇಕು. ಬನ್ನಿ ಹೊರಡೋಣ ರಿಟರ್ನ್. ಇಲ್ಲೊಂದು ಕೋತಿಗಳಿದೆ ನೋಡಿ ಮೇಲ್ಗಡೆ, ಇದೊಂದು ವ್ಯೂ ಪಾಯಿಂಟು. ಹೋಗಿ ನೋಡೋಣ ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ. ಎಲ್ಲರೂ ಇಲ್ಲಿ ರೆಸ್ಟ್ ತಗೊತಿದ್ರೆ ಫೋಟೋ ಶೂಟ್ ಮಾಡ್ಬೋದು. ಫೋಟೋ ಶೂಟ್ ಮಾಡೋಕ್ಕೂ ತುಂಬಾ ಚೆನ್ನಾಗಿದೆ. ಫೋಟೋ ಮಾಡೋಕ್ಕೆ ಅಂತಲೇ ಮಾಡಿದ್ದಾರೆ ನೋಡಿ, ವ್ಯೂ ಯಾವ ಥರ ಇದೆ ಅಂತ. ಇಲ್ಲಿ ಪ್ರಸಾದ ಅಂದರೆ ಊಟನೂ ಇದೆ, ಭೋಜನ ಶಾಲಾ ನೋಡಿ, ಇಲ್ಲಿ ಊಟ ಕೊಡ್ತಾರೆ. ಅದು ಟೈಮಿಂಗ್ಸ್ ಬಂದು 12 ಗಂಟೆ ಮತ್ತು 6 ಗಂಟೆ, 12 ಗಂಟೆಯಿಂದ 6 ಗಂಟೆ ತನಕ ಊಟ ಸಿಗುತ್ತೆ. ಅದಾಗಿದ ತಕ್ಷಣ ನಾವು ಹುಟ್ಟಿದ್ದು ಜ್ಯೋತಿರ್ಲಿಂಗದಲ್ಲಿ ಒಂದಾದಂತಹ ಓಂಕಾರೇಶ್ವರ್ಗೆ ಹೋಗ್ಬೇಕಾದ್ರೆ ತುಂಬ ಹೊಟ್ಟೆ ಹಸ್ವಾಗ್ತಾಯಿತ್ತು. ಅದಕ್ಕೆ ಇದೇ ಡಾಬಾದಲ್ಲಿ ನಾವು ಊಟ ಮಾಡಿದ್ವಿ. ಊಟ ಏನೋ ಓಕೆ, ರೇಟಿಗೆ ತಕ್ಕಂತೆ ಊಟನೂ ಓಕೆ ಅನ್ನಿಸ್ತು. ಅಂತೂ ಇಂತೂ ನಾವು ಓಂಕಾರೇಶ್ವರ್ ರೀಚ್ ಆದ್ವಿ ನೋಡಿ. ಓಂಕಾರೇಶ್ವರ್ 0 ಕಿಲೋಮೀಟರ್ಸ್ ಇದೇ ಓಂಕಾರೇಶ್ವರು. ನನಗಿಲ್ಲಿ ತುಂಬ ಖುಷಿ ಆಯಿತು. ಅದು ಯಾಕಪ್ಪ ಅಂದರೆ ನೋಡಿ, ಇಲ್ಲಿ ಬೋರ್ಡು ಕನ್ನಡದಲ್ಲಿದೆ. ಅದಕ್ಕೆ ನನಗೆ ತುಂಬ ಹೆಮ್ಮೆ, ಖುಷಿ ಅಂತ ಅನ್ನಿಸ್ತು. ತುಂಬಾ ಖುಷಿ ಆಯಿತು, ನಮ್ಮ ಕನ್ನಡ ಇಲ್ಲೂ ಯೂಸ್ ಮಾಡಿದ್ದಾರೆ ಅಂತ. ನಾವಿವಾಗ ಓಂಕಾರೇಶ್ವರಲ್ಲಿದ್ದೀವಿ. ಸ್ವಲ್ಪ ಪ್ಲಾನ್ ಚೇಂಜ್ ಮಾಡಿದ್ವಿ, ಮಹೇಶ್ವರ್ಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಬರೀ ಘಾಟ್ ಅಂತ ಏನೋ ಫೋರ್ಟ್ ಮಾತ್ರ ಇದೆ ಅಂತ ಹೇಳಿದ್ರು. ಅದಕ್ಕೆ ಟೆಂಪಲ್ಲು ಜ್ಯೋತಿರ್ಲಿಂಗದಲ್ಲಿ ಒಂದಾದ ಓಂಕಾರೇಶ್ವರಕ್ಕೆ ಬಂದಿದ್ದೀವಿ ನೋಡಿ. ಇದು ನದಿ ಕಾಣ್ತಿದೆಯಲ್ಲ ಹಿಂದೆ, ಅದೇ ನದಿ. ಅಲ್ಲಿ ಸ್ನಾನ ಮಾಡಿ ನೆಕ್ಸ್ಟು ಅಲ್ಲಿ ಕಾಣ್ತಿದೆ ನೋಡಿ, ಅಲ್ಲಿ ಟೆಂಪಲ್ಲು. ಅಲ್ಲಿ ಹಿಂದೆ ಒಂದು ಟೆಂಪಲ್ ಇದೆಯಲ್ಲ, ಅದು ಟೆಂಪಲ್ಲು. ಅಲ್ಲಿಗೆ ಹೋಗ್ಬೇಕು ನಾವೀಗ. ಹೋಗೋಣ. ಫಸ್ಟ್ ಸ್ನಾನ ಮಾಡಿಬಿಟ್ಟು ಇಲ್ಲಿ ನದಿಲಿ, ಇದು ಹೋಲಿ ರಿವರು ನರ್ಮದಾ ನದಿ ಅಂತ ಹೇಳಿಲ್ವಾ ಅವತ್ತು ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಬೇಕಾದ್ರೆ ಬೇಡಘಾಟಲ್ಲಿ. ಅದು ಒಂದು ಘಾಟ್ ಅಂದರೆ ಈ ಅಸ್ತಿಕೆ ಎಲ್ಲ ಬಿಡ್ತಾರಲ್ಲ ಆ ಥರ ಒಂದು ಘಾಟು. ಈಗ ನಾವು ಮಹೇಶ್ವರ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದು ಅದೂ ಘಾಟೆ. ಅದಕ್ಕೆ ನೋಡೋಣ, ಟೈಮ್ ಇದ್ರೆ ನೈಟ್ ಹೋಗೋಣ ಅಂದ್ಕೊಂಡ್ವಿ. ಅಪ್ಪ ಏನು ಬಿಸಿಲು ಗೊತ್ತಾ, 41 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ. ತುಂಬಾ ಅಂದರೆ ತುಂಬ ಸುಡ್ತಾ ಇದೆ, ಹಂಗೆ ತುಂಬ ಬಿಸಿಲು. ಅಷ್ಟೋಗಿ ಸ್ನಾನ ಮಾಡಬೇಕು, ನೀರಲ್ಲಿ ಬಿಡ್ಬೇಕು ಅನ್ನಿಸ್ತಾಯಿತ್ತು. ನೋಡೋಣ. ಪಾನಿ ಕಿಧರ್ ಸೆ ಆ ರಹಾ ಹೈ ಬ್ರೋ? ಎಲ್ಲರೂ ಬಟ್ಟೆ ಚೇಂಜ್ ಮಾಡಿಕೊಂಡು ನೀರಿಗಿಳಿಯೋಕೆ ರೆಡಿ ಆಗ್ತಿದ್ದೀವಿ. ನಾವು ಬೇಗ ಸ್ನಾನ ಮಾಡಿ ಹೊರಗಡೆ ಬಂದ್ವಿ. ಆದರೆ ನಮ್ಮ ಫ್ರೆಂಡು ಅಲ್ಲಿ ಕೂತಿದ್ದಾನಲ್ಲ, ಇವನಂತೂ ಅರ್ಧ ಗಂಟೆಯಿಂದ ಅಲ್ಲೇ ನೀರಲ್ಲಿ ಕೂತ್ಬಿಟ್ಟವನೇ, ಬರ್ತಾನೆ ಇಲ್ಲ. ಅದಾದಮೇಲೆ ಅರ್ಧ ಗಂಟೆ ಆದಮೇಲೆ ಕರೆದು ಆದಮೇಲೆ ಇಬ್ಬರು ಬಂದು ಚಡ್ಡಿ ವಾಶ್ ಮಾಡ್ತಾವನೆ. ಇವನಂತೂ ಲೇಟ್ ಮಾಡಿದ್ದೆ ಇವನಿಂದ. ಹಾಗೆ ಇರಬೇಕಾದ್ರೆ ನನಗೊಂದು ವಿಚಿತ್ರ ಥರ ಕಾಣಿಸ್ತು ನೋಡಿ. ಇದು ನೋಡೋಕ್ಕೆ ಯಾರೋ ಹೆಜ್ಜೆ ಇಟ್ಟಿರೋ ರೀತಿ ಕಾಣಿಸುತ್ತೆ. ಇದು ನಾನು ಕಂಡಿಡ್ದಿದ್ದು ಓಕೆ, ಯಾರೋ ಹೆಜ್ಜೆ ಇಟ್ಟಿರೋ ರೀತಿನೇ ಕಾಣುತ್ತೆ. ನೀವು ಹೋದ್ರೆ ಒಂದ್ಸಲಿ ಹುಡುಕ್ ನೋಡಿ. ನಮ್ದು ಸ್ನಾನ ಆಯ್ತು, ಈಗ ದೇವಸ್ಥಾನಕ್ಕೆ ಕೊಟ್ಟಿದೀವಿ ದರ್ಶನಕ್ಕೆ. ನೋಡೋಣ ಎಷ್ಟು ಜನ ಇರ್ತಾರೆ ಅಂತ ದರ್ಶನಕ್ಕೆ ಹೋಗ್ತಾ ಇದೀವಿ. ದರ್ಶನಕ್ಕೆ ಹೋಗೋಣ ನೋಡಿ. ಸುತ್ತ ಅಂಗಡಿಗಳು, ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೆ ಈ ತರ ಅಂಗಡಿಗಳು ಇದ್ದೇ ಇರುತ್ತೆ. ಎಲ್ಲ ಏನೇನ್ ಬೇಕೋ ಅಲ್ಲಿ ಸಿಗ್ತಾ ಇರುತ್ತೆ. ನೋಡಿ, ಇದೇ ಎಂಟ್ರೆನ್ಸ್. ಇಲ್ಲಿ ಬರೆದಿದ್ದಾರೆ ಓಂಕಾರೇಶ್ವರ್ ಜ್ಯೋತಿರ್ಲಿಂಗ್ ಮುಖ್ಯ ಪ್ರವೇಶ ದ್ವಾರ. ಇದು ಮೈನ್ ಗೇಟು. ನಾವು ಇಲ್ಲಿಂದ ಒಳಗಡೆ ಹೋಗ್ಬೇಕು. ಬನ್ನಿ ಹೋಗೋಣ. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ರೆಡ್ ಕಲರು, ಇದೇ ಟೆಂಪಲ್ಲು. ನಾವೀಗ ಅಲ್ಲಿಗೆ ಹೋಗ್ಬೇಕು. To the city streets, we began to feel the fire.
ದರ್ಶನಕ್ಕೆ ಅಂತ ಹೊರಟ ನಾವು ನೋಡಿದ್ದು ಜನಸಾಗರ. ಅವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ನೀವು ನೋಡ್ತಿರ್ಬೋದು, ಅವರು ಏಜ್ ಆಗಿರೋರು, ಅವ್ರಿಗೆ ಲೈನಲ್ಲಿ ನಿಲ್ಲಕ್ಕಾಗದೆ ಅದು ಇನ್ನೂ ತುಂಬ ದೂರ ಇತ್ತು. ಅದಕ್ಕೋಸ್ಕರ ಅವರು ಹೊರಗಡೆ ಹೋಗಿ ಮುಂದೆ ಹಂಗೆ ಕೈ ಮುಗ್ದು ಹೋಗೋಣ ಅಂತ ಹೋಗ್ತಿದ್ದಾರೆ. ನಾವು ನೋಡೋಣ ಲೈನಲ್ಲಿ ನಿಂತ್ಕೊಂಡು ಎಷ್ಟು ಅವರ್ ಆಗುತ್ತೆ ಅಂತ. ನಾಲ್ಕು ಅವರಿಂದ ಲೈನಲ್ಲಿ ನಿಂತು ಕೊನೆಗೆ ದೇವಸ್ಥಾನದೊಳಗಡೆ ಕಾಲಿಟ್ಟಿದ ತಕ್ಷಣ ಮನಸ್ಸಿಗೆ ಏನೋ ಒಂಥರ ತಣ್ಣನೆಯ ಅನುಭವ. ನೀವು ನೋಡ್ತಿರ್ಬೋದು ಎಷ್ಟೊಂದು ನೀರು ನಿಂತಿದೆ. ಇದು ಈಗಲೇ ಇಷ್ಟೊಂದು ನೀರು ಅಂದರೆ ನದಿಲಿ ನೀರಿಲ್ಲ, ಇನ್ನು ಮಳೆಗಾಲದಲ್ಲಿ ಇನ್ನೆಷ್ಟು ನೀರಿರ್ಬೋದು. ಫೈನಲಿ ದರ್ಶನ ಮುಗಿಸ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಇದು ಮಾಲೆ ತಗೊಂತೀಯಾ? ಮಾಲೆ ಸಿಂಗಲ್ ಪೀಸ್ ಯಾವ್ದೋ ಒಂದು ಸಿಂಗಲ್ ಮಾಲೆ ಹೋಗ್ತಾ ಇದ್ರೆ ಬ್ರೋ, ರುದ್ರಾಕ್ಷ ಆದ್ರೆ ನಾನ್ ವೆಜ್ ತಿನ್ಬಾರ್ದು. ರುದ್ರಾಕ್ಷ ರುದ್ರಾಕ್ಷ முத்ரா இது இந்த மாதிரி புதுசு கேளுங்க. வேற இது பாருங்க, ஆல்ரெடி யூஸ் பண்ணது சைடுல ಇಲ್ಲ. ಇಲ್ಲೇ ತುಂಬಾ ಟೈಮ್ ಆಗಿರೋದ್ರಿಂದ ನಾವು ಮಹೇಶ್ವರ್ಗೆ ಹೋಗ್ಬೇಕಿತ್ತು, ಬಟ್ ಇಲ್ಲೇ ಲಿಂಕ್ ಆಗ್ಬಿಟ್ಟಿದೆ. ಅದರಿಂದ ಮಹೇಶ್ವರದಿಂದ ಕ್ಯಾನ್ಸಲ್ ಮಾಡ್ತಾ ಇದೀವಿ. ಅಲ್ಲಿ ಬೇರೆ ಇದೊಂದು ಇದೆ ಅನ್ಸುತ್ತೆ, ಇದು ಆಡ್ತಾರ, ಅದಕ್ಕೋಸ್ಕರ ಅದನ್ನ ಹೇಳುದು. ಈಗ ಮನೆಗೆ ಹೋಗೋದು, ರೂಮ್ ಹೋಗ್ಬೇಕು. ತುಂಬಾ ಟೈಮ್ ಆಗಿದೆ, ಆಲ್ರೆಡಿ 8 ಗಂಟೆ ಆಗಿದೆ. 8 ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವಿನ್ನೂ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ದೇವರೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಎಲ್ರಿಗೂ ಶುಭರಾತ್ರಿ.